ಭಾರತೀಯ ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಜನವಿರೋಧಿ ಅಸಹಾಯರಿಗೆ, ಜನವಿರೋಧಿ ಕಾಯ್ದೆಗೆ, ಅಸಹಾಯ ಜನವಿರೋಧಿ ಕಾಯ್ದೆಗೆ ದೇಶದಲ್ಲಿ ಒಂದು ಕಾಲ ಹೇಗಿತ್ತು, 18 ವರ್ಷ ಮುಗಿದವರಿಗೆ ಕಡ್ಡಾಯವಾಗಿ ಮತದಾನ ಗುರುತಿನ ಚೀಟಿ ಕೊಡ್ಬೇಕಂತ ಸರ್ಕಾರಗಳು ಪ್ರಯತ್ನ ಮಾಡ್ತೀವಿ. ಆದರೂ ಈಗ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಯಾವ ರೀತಿ ಈ ಮತದಾರದ್ದು ತಪ್ಪುಗಳು ಹುಡುಕಿ ಇವರು ಮತದಾನ ಚೀಟಿ ಹೆಂಗೆ ರದ್ದು ಮಾಡಬೇಕಂತ ಕೆಲಸ ಮಾಡ್ತಾ ಇದ್ದು ಬಹಳ ಸಂವಿಧಾನ ವಿರೋಧಿ, ಇದು ಪ್ರಜಾಪ್ರಭುತ್ವದ ವಿರೋಧಿ. ಇದು ಯಾರಿಗೆ ತೊಂದರೆ ಅದ, ಈ ಒಂದು ಕಾನೂನೇನಿದೆ SIR ವಿಶೇಷ ಪರಿಷ್ಕರಣೆ, ತುರ್ತು ಪರಿಷ್ಕರಣೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಆದಿವಾಸಿ ಬುಡಕಟ್ಟು ಜನಾಂಗ, ದಲಿತ ಜನಾಂಗ, ಯಾರು ಶಿಕ್ಷಿತರಿಲ್ಲ, ಅಶಿಕ್ಷಿತರ, ಯಾರು ವಿದ್ಯಾಭ್ಯಾಸ ಪಡೆದಿಲ್ಲ, ಯಾರ ಮೇಲೆ 10ನೇ ಮಾರ್ಕ್ಸ್ ಕಾರ್ಡ್ ಇಲ್ಲ, ಯಾರ ಮೇಲೆ ಹುಟ್ಟಿನ ಸರ್ಟಿಫಿಕೇಟ್ ಇಲ್ಲ, ಅಂಥವ್ರಿಗೆಲ್ಲ ಬಹಳ ಕಷ್ಟದ ಬಹಳ ಗಂಡಾಂತರ ಕಾಲ ಅದ. ಈ SIR ವಿರೋಧಿ ಜನಾಂದೋಲನ ಸಮಿತಿ ಅಂತ ನಾವು ಬೀದರ್ದಲ್ಲಿ ಕಟ್ಕೊಂಡು 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಇಲ್ಲಿ ಸಮಾನತೆಯನ್ನು ಸಾರಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವವೇ ಬೆಚ್ಚು ಬೀಳುವಂಥ, ಅಂದರೆ ಎಲ್ಲರೂ ಗೌರವಿಸುವಂಥ ಒಂದು ಸಂವಿಧಾನವನ್ನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾವೈಕ್ಯತೆ, ಭ್ರಾತೃತ್ವ, ಬಂಧುತ್ವವನ್ನು ಸಾರುವಂಥ ಸಂವಿಧಾನ ಕೊಟ್ಟಿದ್ರು ಕೂಡ ಇಲ್ಲಿ ಒಡೆದಾಡುವ ನೀತಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದು ಯಾವುದೇ ಸರ್ಕಾರಗಳಿರಲಿ, ಸಂವಿಧಾನ ವಿರೋಧಿ ಚಟುವಟಿಕೆ, ಸಂವಿಧಾನ ವಿರೋಧಿ ಕಾನೂನು ಅಂತಂದರೆ ನಾವು ಯಾವುದೇ ಪಕ್ಷದ ವಿರುದ್ಧ ಇಲ್ಲ. ನಾವು ಯಾರು ಸಂವಿಧಾನ ವಿರುದ್ಧ ಇರ್ತಾರ, ಯಾರು ಸತ್ಯದ ವಿರುದ್ಧ ಇರ್ತಾರ, ಯಾರು ಪ್ರಜಾಪ್ರಭುತ್ವ ವಿರುದ್ಧ ಇಲ್ಲ, ಅವ್ರ ವಿರೋಧಿಗಳು ನಾವಿದ್ದೀವಿ. ನಾವು ಬುದ್ಧ ಬಸವ ಅಂಬೇಡ್ಕರ್ ಸಮಾನತೆ ಪರವಾಗಿ ಇದ್ದೀವಿ ಅಂತ ಹೇಳ್ತೀವಿ. ಇದು ಎಲ್ಲರೂ ದಯಮಾಡಿ 3ನೇ ತಾರೀಕಿಗೆ ನಮ್ಮ ಆರ್ಥಿಕ ತಜ್ಞರು, ವಿಶೇಷವಾಗಿ ಪರಕಲ್ಲ ಪ್ರಭಾಕರ್ ಸಾಹೇಬರು, ಈ SIR ಅಂದರೆ ಏನು, ಯಾವ ರೀತಿ ಇದು ಬಡವರಿಗೆ ಕಷ್ಟ ಆಗ್ತದೆ, ಯಾರು ಶಿಕ್ಷಣ ಪಡೆದಿಲ್ಲ ಅವ್ರಿಗೆ ಯಾವ ರೀತಿ ತೊಂದರೆ ಇದೆ ಅನ್ನೋದ್ರ ಬಗ್ಗೆ ದಿನಾಂಕ 3/2/2026 ಮುಂಜಾನೆ 11 ಗಂಟೆ ಜಿಲ್ಲಾ ಚನ್ನಬಸವ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಜಿಲ್ಲಾ ರಂಗಮಂದಿರದಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಇದ್ದೀವಿ. ತಾವ್ಯಾರು ಇದ್ರ ಬಗ್ಗೆ ಮಹತ್ವವನ್ನು ಪಡಿಬೇಕು, ಮಾಹಿತಿಯನ್ನು ಪಡಿಬೇಕಂದ್ರೆ ತಾವೆಲ್ಲರೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬರಬೇಕಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದಗಳು. ಸುಮನ್ ಶಿಂದೆ. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸನ್ನು ನಾವು ನನಸು ಮಾಡಲಿಕ್ಕೆ ಈ ಒಂದು ಸಂಘಟನೆಯಿಂದ ಬಂದಿದ್ದೀವಿ. ಸರ್ಕಾರ ಯಾವುದೇ ಸರ್ಕಾರ ಇರ್ಬೋದು, ನಾನು ಪಕ್ಷದ ಬಗ್ಗೆ ಮಾತಾಡೋಂಗಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಬಡವರಿಗೆ, SC ST ಈ ಜನಗಳಿಗೆ ತುಂಬ ತೊಂದರೆಯನ್ನು ಕೊಡ್ತಾ ಇದೆ. ಎಷ್ಟು ಕಷ್ಟಪಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಕೊನೆಯ ಭಿಕ್ಷುಕನ ಓಟಿಗೂ ಅಷ್ಟೇ ಬೆಲೆ ಕೊಟ್ಟಿದ್ರು, ಒಬ್ಬ ರಾಜನ ಬೆಲೆಗೂ ಓಟಿಗೂ ಅಷ್ಟೇ ಬೆಲೆಯನ್ನು ಕೊಟ್ಟಿದ್ರು. ಆದರೆ ಇತ್ತೀಚಿನ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಅವರ ಬೇಳೆಯನ್ನು ಬೇಯಿಸಲಿಕ್ಕೆ ಅವರು ಈ ತಪ್ಪುಗಳನ್ನು ಮಾಡ್ತಾ ಇದೆ. ಈ ತಪ್ಪುಗಳನ್ನು ನಾವು ಸಹಿಸ್ಕೊಳ್ಳೋದಿಲ್ಲ. ಅದರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಆಮೇಲೆ ಈ ಥರದ ಕೆಟ್ಟ ಚಟುವಟಿಕೆಗಳಿಗೆ ನಾವು ಕಡಿವಾಣ ಹಾಕಬೇಕಾಗ್ತದೆ. ನಾವು ಸರ್ಕಾರಕ್ಕೆ ಎದುರಬೇಕಾಗಿಲ್ಲ. ಸರ್ಕಾರ ನಾವು ರಚಿಸಿಕೊಡ್ತೇವೆ. ನಮ್ಮಿಂದ ಸರ್ಕಾರ ಇದೆ, ಸರ್ಕಾರದಿಂದ ನಾವಿಲ್ಲ. ಈ ಒಂದು ಅಂಶವನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಈ ಒಂದು ಕಾನೂನು ವಿರೋಧಿ ಚಟುವಟಿಕೆಗಳಿಗೆ ನಾವು ಯಾವತ್ತೂ ಸಹಿಸಿಕೊಳ್ಳಂಗಿಲ್ಲ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನ್ಯಾಯಗಳಾಗಿರ್ತಕ್ಕಂಥ ನಾವುಗಳು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಗಳನ್ನು ನಾವು ಪಾಲಿಸ್ತಾ ಈ ಒಂದು ವಿರೋಧಿ ಚಟುವಟಿಕೆಗಳು, ಬಡವರಿಗೆ ಕೆಟ್ಟದನ್ನು ಮಾಡಲಿಕ್ಕೆ ಹೊರತಕ್ಕಂಥ ಸರ್ಕಾರಕ್ಕೆ ನಾವು ಕಡಿವಾಣವನ್ನು ಹಾಕಬಹುದು. ಯಾಕೆಂದರೆ ನಮ್ಮ ಕೈಯಲ್ಲಿರ್ತಕ್ಕಂಥ ಓಟನ್ನು ಸರಿಯಾದ ನಿಟ್ಟಿನಲ್ಲಿ ನಾವು ಬಳಕೆ ಮಾಡ್ಕೋಬೇಕು. ಮತ್ತು ಓಟ್ ಯಾವುದೇ ಕಾರಣಕ್ಕೂ ನಾವು ಬಿಡಬಾರ್ದು. ಓಟಿನ ಹಕ್ಕನ್ನು ನಾವು ಪಡೆದುಕೊಳ್ಬೇಕು. ಮತ್ತು ಆ ಒಂದು ಪಡೆದುಕೊಳ್ಳಲಿಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರೆ ನಾನು ಮಾಡಲಿಕ್ಕೆ ನಾನು ಕೊಡ್ತೇನೆ. ಜೈ ಹಿಂದ್.